ಇನ್ನು ಕೃಷಿ ಇಲಾಖೆಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಹ ಕೆಲಸಗಳನ್ನ ಮಾಡಿದ್ದಾರೆ. ಅವರು ದಾಖಲಾತಿಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಏನು ಎಂಪಿ ರೆಕಾರ್ಡ್ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಕೆಲಸ ಇರುವಂತದ್ದು ಪರಿಶೀಲನೆ ಸಂದರ್ಭದಲ್ಲಿ ಕಂಡು ಬಂದಿರುತ್ತದೆ. ಈ ಹಿಂದೆ ಅರಣ್ಯ ಇಲಾಖೆ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 3 ಕಾಮಗಾರಿಗಳನ್ನ ಮಾಡಿದ್ರು. 3 ಕಾಮಗಾರಿಗಳ ಕಡತಗಳನ್ನ ಈ ಹಿಂದೆ ಸಾಮಾಜಿಕ ಪರಿಶೋಧನೆಗೆ ನೀಡಿರಲಿಲ್ಲ. ಅದು ನೀಡದೇ ಇರೋದಕ್ಕೆ ಸರ್ಕಾರದಿಂದ ಒಂದು ಫೈಲ್ ಅನ್ನ ಕಟ್ಬಿಟ್ಟು ಕಡತ ಏನಿದೆ ಅದನ್ನ ಈ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಬೇಕು ಅಂತ ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ಸರ್ಕಾರದ ನಿಗದಿತ ಖಾತೆಗೆ ಅವರು ಒಂದೊಂದು ಫೈಲಿಗೆ 1,000ದಂತೆ 3,000 ರೂಪಾಯಿ ಫೈನ್ ಅನ್ನ ಕಟ್ಟಿ ಕಡತನ ಹಾಜರುಪಡಿಸಿರ್ತಾರೆ. ಅದರಲ್ಲಿ ಕಂಡು ಬಂದಿರುವಂತಹ ಅಂಶಗಳು ಅಂತಂದ್ರೆ ಯರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಬ್ಬಿಗ ಹೊರಬೈಲು ಸರ್ವೆ ನಂಬರ್ 74ರಲ್ಲಿ ಕಾಂಟೂರು ಟ್ರೆಂಚ್ ನಿರ್ಮಾಣ ಕಾಮಗಾರಿ. ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಯವರು ಏನಿದ್ದಾರೆ ಅವರಿಗೆ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತಿದೆ, ಅದು ನಿರ್ವಹಣೆ ಆಗಿರುವುದಿಲ್ಲ. ಮತ್ತೆ ನಿಯಮಾನುಸಾರ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಿಸಿರುವುದಿಲ್ಲ. ಯರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಕ್ಕೋಡ್ಬೈಲು ಸರ್ವೆ ನಂಬರ್ 98ರಲ್ಲಿ ಕಾಂಟೂರು ಟ್ರೆಂಚ್ ನಿರ್ಮಾಣ ಕಾಮಗಾರಿ. ಇದರಲ್ಲೂ ಅಷ್ಟೇ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಮತ್ತೆ ನಿಯಮಾನುಸಾರ ಏನು ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು ಅದನ್ನ ನಿರ್ವಹಿಸಿರುವುದಿಲ್ಲ. ನೆಕ್ಸ್ಟ್ ಯರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಡಮನೆ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ. ಇದರಲ್ಲೂ ಸಹ ಸಂಬಂಧಪಟ್ಟ ಅಧಿಕಾರಿಯವರು ಏನಿದ್ದಾರೆ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಇದರಲ್ಲಿ ಏನು ಹಣ ಪಾವತಿ ಮಾಡಿದರೆ ಅದನ್ನ ಆಕ್ಷೇಪಣೆಗೆ ಗುರುತಿಸಿದಿವಿ. ಇದು ಅರಣ್ಯ ಇಲಾಖೆಯಿಂದ ಆಗಿರುವಂತದ್ದು. ಗ್ರಾಮ ಪಂಚಾಯತಿ ಮತ್ತೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಿಂದ ಯಾವುದೇ ರೀತಿಯ ಆಕ್ಷೇಪಣೆಗಳು ಮತ್ತೆ ವಸೂಲಾತಿಗಳು ಇರುವುದಿಲ್ಲ. ಇಷ್ಟು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕಂಡು ಬಂದಿರುವಂತಹ ಅಂಶಗಳು. ಇನ್ನು 15ನೇ ಹಣಕಾಸು ಯೋಜನೆಯಡಿಯಲ್ಲೂ ಅಷ್ಟೇ ಉತ್ತಮವಾಗಿ ಕೆಲಸಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಕಡಿಮೆ ಕಾಮಗಾರಿಗಳನ್ನ ಮಾಡಿದ್ದಾರೆ. ಮಾಡಿರುವಂತಹ ಕಾಮಗಾರಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ದಾಖಲಾತಿನೂ ಅಷ್ಟೇ ಬೇರೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಹೋಲಿಸಿಕೊಂಡ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉತ್ತಮವಾಗಿ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿರ್ತಾರೆ. ಏನೇನ್ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿರ್ತಾರೆ ಅಂತಂದ್ರೆ ಸಾಮಾನ್ಯ ಸಭೆ ನಡವಳಿ ಅಂತ ಕರೀತೀವಿ. ಸಾಮಾನ್ಯ ಸಭೆ ಅಂತಂದ್ರೆ ನಿಮ್ಮ ಚುನಾಯಿತ ಪ್ರತಿನಿಧಿಗಳು ತಿಂಗಳಿಗೊಂದ್ಸತಿ ಸಭೆಯನ್ನ ಸೇರಿ ಅಲ್ಲಿ ಏನು ಚರ್ಚೆಗಳಾಗುತ್ತೆ ಆ ಎಲ್ಲಾ ವಿಷಯಗಳು ನಡವಳಿನ ಮಾಡಬೇಕು ಅಂತ ಅದನ್ನು ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಡಿಸಿಪಿ ರಿಜಿಸ್ಟರ್, ದೂರು ವಹಿ, ಆಸ್ತಿ ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ಮತ್ತೆ ಸರ್ಕಾರದ ನಿಗದಿತ ಖಾತೆಗೆ ತೆರಿಗೆಗಳನ್ನು ಜಮಾ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿದೆ. ಅನುಪಯುಕ್ತ ಸಾಮಗ್ರಿಗಳ ನಿರ್ವಹಣಾ ವಹಿನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಎಲ್ಲಾ ಕಾಮಗಾರಿಗಳು ಕ್ರಿಯೋಜನೆ ಅನುಮೋದನೆ ಆಗಿರುತ್ತದೆ. ಕಾಮಗಾರಿ ಆದೇಶ ಪತ್ರವನ್ನ ನಿರ್ವಹಣೆ ಆಗಿರುತ್ತದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಿರ್ತಾರೆ. ಈ 15ನೇ ಹಣಕಾಸು ಕಾಮಗಾರಿಗಳನ್ನು ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ಅವಕಾಶ ಇದೆ. ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನ ನಿರ್ವಹಣೆ ಆಗಿರುತ್ತದೆ. ಸಿಸಿ ಬಿಲ್ ಗಳನ್ನ ನಿರ್ವಹಿಸಿರುತ್ತಾರೆ. ಸಿಸಿ ಬಿಲ್ ಅಲ್ಲಿ ಪಿಡಿಒ ಅಧ್ಯಕ್ಷರು ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಅಳತೆ ಪುಸ್ತಕನ ನಿರ್ವಹಿಸಬೇಕು ಅಂತಿದೆ. ಅಂದ್ರೆ ಕಾಮಗಾರಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಎಂಪಿ ರೆಕಾರ್ಡ್ ಮಾಡಬೇಕು. ಆ ಎಂಪಿ ರೆಕಾರ್ಡ್ ಮಾಡಿರೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚೆಕ್ ಮೆಜರ್ಮೆಂಟ್ ಅಂದ್ರೆ ಎಡವಲಿ ಅಂತ ನಾವೇನ್ ಕರಿತೀವಿ ಅವರಿಗೆ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತಿದೆ, ನಿರ್ವಹಣೆ ಆಗಿದೆ. ಅದಕ್ಕೆ ಪಿಡಿಒ ಮತ್ತೆ ಅಧ್ಯಕ್ಷರು ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿಯ ಮುಕ್ತಾಯ ವರದಿನ ನಿರ್ವಹಣೆ ಮಾಡಿರ್ತಾರೆ. ಇನ್ನು ಖರೀದಿಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಖರೀದಿನ ಮಾಡಿದ್ದಾರೆ. 10,000ಕ್ಕಿಂತ ಒಳಗಡೆ ಖರೀದಿನ ಮಾಡಿದ್ರೆ ಬರೀ ಬಿಲ್ ಗಳನ್ನ ಇಟ್ಟರೆ ಸಾಕು. 10,000ಕ್ಕಿಂತ ಮೇಲ್ಗಡೆ ಖರೀದಿ ಮಾಡಿದ್ರೆ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ಕಂಪೇರಿಟಿವ್ ಸ್ಟೇಟ್ಮೆಂಟ್, ಸಾಮಗ್ರಿ ಸರಬರಾಜು ಆದೇಶ ಮತ್ತೆ ವೋಚರ್ ಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ. ಅದೆಲ್ಲವೂ ಸಹ ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಆ ಬಿಲ್ ಗಳಲ್ಲಿ ಪಿಡಿಒ ಮತ್ತೆ ಅಧ್ಯಕ್ಷ ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೋಧನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿರುತ್ತಾರೆ. ನ್ಯೂನತೆ ಅಂತಂದ್ರೆ ಚೆಕ್ಕೋಡಬೈಲು ಗ್ರಾಮದ ಸಂತೆಕೊಪ್ಪ ಊರಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ ಕೊರೆಸುವ ಕಾಮಗಾರಿ. ಇದರಲ್ಲಿ ಜಿಯೋಲಜಿಸ್ಟ್ ರಿಪೋರ್ಟ್ ಅಂತ ನಾವೇನ್ ಕರಿತೀವಿ ಆ ವರದಿನ ನಿರ್ವಹಣೆ ಮಾಡಿರುವುದಿಲ್ಲ. ಹಾಗಾಗಿ ಅದರಲ್ಲಿ 1,13,848 ರೂಪಾಯಿ ಹಣ ಏನ್ ಪಾವತಿ ಮಾಡಿದರೆ ಅದು ಆಕ್ಷೇಪಣೆಗೆ ಗುರುತಿಸಿದ್ವಿ. ಇದೊಂದು ಹೊರತುಪಡಿಸಿ ಉಳಿದಂತೆ ಎಲ್ಲ ದಾಖಲಾತಿಗಳನ್ನು ನಿರ್ವಹಿಸಿರುತ್ತಾರೆ. ಇನ್ನು ತಾಲೂಕು ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ರಾಜ್ಯ ಹಣಕಾಸು ಆಯೋಗದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕಂಡುಬಂದಿರುವ ಉತ್ತಮ ಅಂಶಗಳು ಅಂತಂದ್ರೆ ತಾಲೂಕು ಪಂಚಾಯತಿಯಲ್ಲೂ ಸಾಮಾನ್ಯ ಸಭೆ ನಡವಳಿಕೆಯನ್ನು ಮಾಡಬೇಕು ಅಂತ ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕನ ನಿರ್ವಹಿಸಿರುತ್ತಾರೆ. ಎಲ್ಲಾ ಕಾಮಗಾರಿಗಳು ಕ್ರಿಯೋಜನೆ ಅನುಮೋದನೆ ಆಗಿರುತ್ತದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಿರ್ತಾರೆ. ತಾಲೂಕು ಪಂಚಾಯತಿ ಕಾಮಗಾರಿಗಳನ್ನು ಗುತ್ತಿಗೆದಾರರ ಮೂಲಕ ಮಾಡೋದ್ರಿಂದ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನ ನಿರ್ವಹಿಸಿರುತ್ತಾರೆ. ಸಿಸಿ ಬಿಲ್ ಗಳನ್ನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಅಳತೆ ಪುಸ್ತಕನ ನಿರ್ವಹಿಸಬೇಕು. ಅದರಲ್ಲಿ ತಾಂತ್ರಿಕ ಅಭಿಯಂತರರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ಮುಕ್ತಾಯ ವರದಿಗಳನ್ನ ನಿರ್ವಹಣೆ ಮಾಡಿರುತ್ತಾರೆ. ಇನ್ನು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿರುತ್ತಾರೆ. ಇನ್ನು ಒಂದು ಕಾಮಗಾರಿಯಲ್ಲಿ ಯರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊರಬೈಲು ಗ್ರಾಮದ ಪಾಜಾ ಕಾಲೋನಿಯಲ್ಲಿ ಸಾರ್ವಜನಿಕ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿ. ಇದು ಕೆಲಸ ಆದ್ಮೇಲೆ ಅಗ್ರಿಮೆಂಟ್ ಅನ್ನ ಪಡ್ಕೊಂಡಿರ್ತಾರೆ ಗುತ್ತಿಗೆದಾರರಿಂದ. ಅದಕ್ಕೆ ಅವಕಾಶ ಇರುವುದಿಲ್ಲ.
ಇನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿಗಳನ್ನು ಮಾಡಿದರೆ ಅವರು ನಗದು ಪುಸ್ತಕ ನಿರ್ವಹಣೆ ಮಾಡಿರ್ತಾರೆ, ಮುಕ್ತಾಯ ವರದಿಗಳನ್ನು ನಿರ್ವಹಿಸಿರ್ತಾರೆ. ಜಿಲ್ಲಾ ಪಂಚಾಯತಿ ವತಿಯಿಂದ ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನು ಮಾಡೋದ್ರಿಂದ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುತ್ತಾರೆ. ಇದಿಷ್ಟು ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ 15 ಹಣಕಾಸು ಕಾಮಗಾರಿಗಳನ್ನ ಏನ್ ಮಾಡಿದ್ದಾರೆ, ಕಾಮಗಾರಿ ಸ್ಥಳದಲ್ಲಿ ಅಳವಡಿಸಿರುವುದಿಲ್ಲ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕಗಳನ್ನು ಅಳವಡಿಸಿದ್ರೆ ಮಾತ್ರ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಮಾಹಿತಿ ಸಿಗುತ್ತೆ. ಮತ್ತೆ ಎಷ್ಟೋ ಕಾಮಗಾರಿಗಳು ನಮ್ಮ ಭಾಗದಲ್ಲಿ ಇರ್ಬೋದು, ಬೇರೆ ಕಡೆ ಯಾವುದೋ ಒಂದು ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನ ಮಾಡ್ಕೊಂಡು ಇನ್ನೊಂದು ಯೋಜನೆ ಅಡಿಯಲ್ಲಿ ಬಿಲ್ ಮಾಡ್ಕೊಂಡಿರುವಂತದ್ದು, ಆ ರೀತಿ ಪ್ರಕರಣಗಳು ಸಾಕಷ್ಟು ಕಂಡು ಬಂದಿರುತ್ತದೆ. ಸೊ ಹಾಗಾಗಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕಗಳನ್ನ ಹಾಕಿದ್ರೆ ಮಾತ್ರ ಗ್ರಾಮಸ್ಥರಿಗೂ ಸಹ ಮಾಹಿತಿಗಳನ್ನ ತಿಳಿಯುತ್ತೆ. ಇದಿಷ್ಟು ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನೇನು ಕಾಮಗಾರಿಗಳನ್ನ ಮಾಡಿದರೆ ಅದರಲ್ಲಿ ಕಂಡು ಬಂದಿರುವಂತಹ ಅಂಶಗಳು. ಇನ್ನು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಅವಾಗಲೇ ಅವರು ಒಂದು ಪ್ರಶ್ನೆನ ಕೇಳಿದ್ರು, ವೈಯಕ್ತಿಕ ಕಾಮಗಾರಿಗಳನ್ನ ಯಾರ್ಯಾರಿಗೆ ಕೊಡೋದಕ್ಕೆ ಅವಕಾಶ ಇದೆ ಅಂತ. ವೈಯಕ್ತಿಕ ಕಾಮಗಾರಿಗಳಲ್ಲಿ ಸರ್ಕಾರದ ವತಿಯಿಂದ ಒಂದಿಷ್ಟು ಗೈಡ್ ಲೈನ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಬರುವಂತಹ ಫಲಾನುಭವಿಗಳಿಗೆ ಮಾತ್ರ ವೈಯಕ್ತಿಕ ಕಾಮಗಾರಿಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ವೈಯಕ್ತಿಕ ಕಾಮಗಾರಿಗಳನ್ನ ಕೊಡ್ಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಗೆ ಖಾತೆ ಜಾಗನ ಹೊಂದಬೇಕು, ಕಡ್ಡಾಯವಾಗಿ ಖಾತೆ ಜಾಗ ಇರಬೇಕಾಗತ್ತೆ. ಖಾತೆ ಜಾಗ ಇರುವಂತಹ ಫಲಾನುಭವಿಗಳಿಗೆ ಯಾರ್ಯಾರಿಗೆ ವೈಯಕ್ತಿಕ ಕಾಮಗಾರಿಗಳನ್ನ ಕೊಡ್ಬೋದು ಅಂದ್ರೆ SC ST ಜನಾಂಗದವರಿಗೆ ಮೊದಲನೇ ಆದ್ಯತೆಯಲ್ಲಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭೂ ಸುಧಾರಣೆ ಕಾಯ್ದೆ ಅಡಿ ನಿಮ್ಗೆ ಏನಾದ್ರು ದಾಖಲಾತಿಗಳನ್ನ ನೀಡಿದ್ದಾರೆ ಅಂತಂದ್ರೆ ಅದ್ರ ಅಡಿಯಲ್ಲೂ ಸಹ ನಿಮ್ಮ ವೈಯಕ್ತಿಕ ಜಮೀನು ಏನಾದ್ರು ಅಭಿವೃದ್ಧಿಗಳನ್ನ ಮಾಡ್ಕೊಂತೀರಾ ಅಂದ್ರೆ ಅದನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಹಿಳಾ ಪ್ರಧಾನ ಕುಟುಂಬದವರು ಮತ್ತೆ BPL ಕಾರ್ಡ್ ಅಂತ ಕರಿತೀವಿ. BPL ಕಾರ್ಡ್ ಅಂತಂದ್ರೆ ನಿಮ್ಗೆ ಏನು BPL ಕಾರ್ಡ್ ಕೊಟ್ಟಿದ್ದಾರೆ ಅದಲ್ಲ, ಸರ್ವ ಕುಟುಂಬ ಸಮೀಕ್ಷೆ ಅಂತ ನಾವು ಕರಿತೀವಿ. ಅದು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಈ ಹಿಂದೆ ಒಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆಯಲ್ಲಿ 30 ಅಂಕದ ಒಳಗಡೆ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಸಹ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಮೀನು ಹೊಂದಿದ್ರೆ ವೈಯಕ್ತಿಕ ಕಾಮಗಾರಿಗಳನ್ನ ನೀಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಮಹಿಳಾ ಪ್ರಧಾನ ಕುಟುಂಬದವರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಕೊನೆಯ ಆದ್ಯತೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ನಾವೇನ್ ಕರಿತೀವಿ ಅವರಿಗೂ ಸಹ ಕೊಡೋದಕ್ಕೆ ಅವಕಾಶ ಇದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿ ಯಾರ್ಯಾರು ಫಲಾನುಭವಿಗಳು ಬರ್ತಾರೆ ಅವರಿಗೂ ಸಹ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ನೀಡೋದಕ್ಕೆ ಅವಕಾಶ ಇದೆ. ವೈಯಕ್ತಿಕ ಕಾಮಗಾರಿಗಳನ್ನ ಏನೇನ್ ಕಾಮಗಾರಿಗಳನ್ನ ಕೊಡಬಹುದು ಅಂತಂದ್ರೆ ಅವರ ಜಮೀನು ಅಭಿವೃದ್ಧಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತೋಟಗಳನ್ನ ಕೊಡೋದಕ್ಕೆ, ಅಡಿಕೆ ತೋಟಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ತೆಂಗಿನ ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ. ಆಲ್ರೆಡಿ ನಿಮ್ಮ ಜಮೀನಿನಲ್ಲಿ ಅಡಿಕೆ ಮರಗಳೇನಾದ್ರೂ ಇದ್ರೆ ಅದಕ್ಕೆ ಕಾಳ್ಮೆಣಸು ಬಳ್ಳಿಗಳನ್ನ ಹಾಕಿಸ್ತೀರಾ ಅಂತಂದ್ರೆ ಅದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೋಕೋ ಗಿಡಗಳು, ಜಾಯಿಕಾಯಿ ಗಿಡಗಳು, ಏರ್ ಪ್ಲಾಂಟೇಶನ್ ಈ ರೀತಿ ಕಾಮಗಾರಿಗಳನ್ನು ಸಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಿಮ್ಮ ಜಮೀನಿನಲ್ಲಿ ಅಲ್ಪಾಳದ ಬಾವಿ ಏನಾದ್ರು ಮಾಡ್ಕೊಳ್ತೀರಾ ಅಂದ್ರೆ ಅದಕ್ಕೂ ಸಹ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಕೊಟ್ಟಿಗೆ ನಿರ್ಮಾಣ, ಕುರಿ ಶೆಡ್ ನಿರ್ಮಾಣ, ಹಂದಿ ದೊಡ್ಡಿ ನಿರ್ಮಾಣ ಇದೆಲ್ಲದೂ ಕೊಡೋದಕ್ಕೆ ಅವಕಾಶ ಇದೆ. ಆದ್ರೆ ಏನು ಅಂತಂದ್ರೆ ನಾವು 60-40 ಅನುಪಾತ ಅಂತ ಕರಿತೀವಿ. 60-40 ಅನುಪಾತ ಅಂತಂದ್ರೆ 60% ಕೂಲಿ ಆಧಾರಿತ ಕೆಲಸಗಳಾಗಿದ್ರೆ ಮಾತ್ರ ಇನ್ನು 40% ಮೆಟೀರಿಯಲ್ ಆಧಾರಿತ ಕಾಮಗಾರಿಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ಎಲ್ಲರಿಗೂ ತೋಟ ಕೊಡಕ್ಕಾಗಲ್ಲ, ಎಲ್ಲರಿಗೂ ಕೊಟ್ಟಿಗೆಗಳನ್ನ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಯಾವುದೋ ಒಂದು ಗ್ರಾಮಕ್ಕೆ ಒಂದಿಷ್ಟು ಜನ ಮಾತ್ರ ಬಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಈಗ ವೈಯಕ್ತಿಕ ಕಾಮಗಾರಿಗಳಲ್ಲಿ ಎಷ್ಟೋ ಜನ ತೋಟಗಳನ್ನ ಮಾಡಿರ್ತಾರೆ, ಆದ್ರೆ ಅವರು ಸಮುದಾಯ ಕಾಮಗಾರಿಯಲ್ಲಿ ಕೆಲಸ ಮಾಡಿರೋದಿಲ್ಲ. ಹೀಗಾಗಿ 60-40 ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದ್ರಿಂದ 60% ಕೂಲಿ ಆಧಾರಿತ ಕೆಲಸಗಳಾಗಿದ್ರೆ ಮಾತ್ರ ಇನ್ನು 40% ಮೆಟೀರಿಯಲ್ ಓರಿಯೆಂಟೆಡ್ ಕಾಮಗಾರಿಗಳೇನಿದೆ ಅದನ್ನ ಕೊಡೋದಕ್ಕೆ ಅವಕಾಶ ಇದೆ. ಇದಿಷ್ಟು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ. ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಒಂದು ನಿಮಿಷದಲ್ಲಿ ಕೇಳಿ, ಒಂದೆರಡು ನಿಮಿಷ. ಮಾನ್ಯ ಅಧ್ಯಕ್ಷ, ಇದರಲ್ಲಿ ಕಾಮಗಾರಿ 11ನೇ ಕಾಲಂನಲ್ಲಿ ಎಡೆಹಾಕಲು ಚುಮ್ಮನಪಳ್ಳಿ ರಸ್ತೆ ಅಂತ ಇದೆ. ಕಾಮಗಾರಿಯಲ್ಲಿ 11ನೇ ಇದರಲ್ಲಿ ಎಡೆಹಾಕಲು ಚುಮ್ಮನಪಳ್ಳಿ ರಸ್ತೆ 24 ವರ್ಷ ಖರ್ಚಾಗಿದೆ. ರಸ್ತೆನೇ ಆಗಿಲ್ಲ. ನಾವು ಬಂದು ಖುದ್ದು ಪರಿಶೀಲನೆ ಮಾಡಬೇಕು. ಬಂದು ಆ ದುಡ್ಡು ಎಲ್ಲಿ ಹೋಗಿದೆ, ಯಾರು ಬೇಕು. ಯಾಕಂದ್ರೆ ನಾವು ಅದೇ ರೂಟಲ್ಲಿ ಓಡಾಡ್ತಿರೋದು, ದಿನ ಬೆಳಗಾದ್ರೆ ಅಲ್ಲೇ ಓಡಾಡ್ತಿದ್ದೀವಿ. ಅದು ಅಲ್ಲಿ ಬಂದು ನೋಡಿದ್ರೆ ಅದು ಮಂಡ ಬಿದ್ದಿತ್ತು ನೋಡಿದ್ರೆ ಇದನ್ನೇ ಇಲ್ಲ. ಇಲ್ಲಿ 24 ಸಾವಿರ ರೂಪಾಯಿ ಖರ್ಚಾಕಿದ್ದಾರೆ.
ನಾವು ಹೋಗಿದ್ರದಲ್ಲ ಹೋಗಿ ಹಾ, ಹೇಳಿ. ಇಲ್ಲ, ಫೋಟೋ ಇದೆ, ನೋಡಿ ನೀವು. ಹೆಂಗ್ ಬರ್ತಿದ್ದು ಗೊತ್ತಿಲ್ಲ. ಅದು ಒಂದು ನೋಡ್ಬೋದಾ? ಫೈಲ್ ಕೊಡಿ. ಈಗ ನೋಡು. ಚಿರಂಡಿನೇ ಇದೆ. ಎಲ್ಲಿದೆ? ಅಲ್ಲ, ಇದಕ್ಕೆ ಹೌದು ಇದು ಇದು ಯಾವುದೋ ಹೊಡ್ಕೊಂಡ್ ಬಂದಾರೆ. ಅಲ್ಲ, ರಸ್ತೆ ಬಂದು ಚರಂಡಿ ಬೇಕೇ ಬೇಡ. ಆ? ಇಲ್ಲಿ ಮೇನ್ ರಸ್ತೆಯಿಂದ ಅಲ್ಲದೆ ಮೇನ್ ರಸ್ತೆ ಈಗ ಹೇಳಿದ್ದು ಎಡೆಟ್ಲಿಂದ ಚಿಮ್ಮೂರುಕೊಳ್ಳಿ ಅಂತ. ಚಿಮ್ಮೂರುಕೊಳ್ಳಿ ಮುಂದೆ ಹಾಳೆ ಹಾಕಿಲ್ಲ. ಎಲ್ಲರಿಗೂ ಚಿಗುರುಪಳ್ಳಿ ರಸ್ತೆ ಸ್ಟಾರ್ಟಿಂಗ್ ಇಂದ ಮಾಡಿದ್ದಾರೆ. ಎಲ್ಲಿ ಸ್ಟಾರ್ಟ್ ಆಗಿಲ್ಲ? ರಸ್ತೆಯಿಂದನೇ ಮಾಡಿದ್ದಾರೆ. ನೀವು ಹೇಳಿ ಎಡೆಟ್ಲಿಂದ ಅಂತ ಹೇಳಿದ್ರು. ಚಿಮ್ಮೂರುಕೊಳ್ಳಿ ಹೋಗು ಅಂತ. ಬಸ್ ಸ್ಟ್ಯಾಂಡ್ ಇಂದ ಅಂತ ಅಲ್ಲ. ಆವಾಗ ಮೆಂಬರ್ ಹಾ. ನಾವು ತುಂಬಾ ಜನ